ದೃಷ್ಟಿ ತೆಗೆದ ನೀರನ್ನ ರಸ್ತೆಗೆ ಹಾಕಿದ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನ ಮಾಡಲಾಗಿದೆ. ಕೊಲೆಯಲ್ಲಿ ಈ ಘಟನೆ ಅಂತ್ಯವಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಡ್ಡ ಹಾಗಡೆ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. 45 ವರ್ಷದ ರಾಮಚಂದ್ರಪ್ಪ ಮೃತ ದುರ್ದೈವಿಯಾಗಿದ್ದಾರೆ. ಮಗುಗೆ ದೃಷ್ಟಿ ತೆಗೆದ ನೀರನ್ನ ರಸ್ತೆಯಲ್ಲಿ ಹಾಕೋಕೆ ಮಹಿಳೆ ಬಂದಿರ್ತಾರೆ. ಈ ವೇಳೆ ರಾಮಚಂದ್ರಪ್ಪ ಮತ್ತು ಪಕ್ಕದ ಮನೆ ನಿವಾಸಿಗಳ ಮಧ್ಯೆ ಗಲಾಟೆ ಶುರುವಾಗಿದೆ. ಮಹಿಳೆಯರು ಗುಂಪು ಕಟ್ಟಿಕೊಂಡು ರಾಮಚಂದ್ರಪ್ಪ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಹಲ್ಲೆಯಿಂದಾಗಿ ರಾಮಚಂದ್ರಪ್ಪ ನೆಲಕ್ಕೆ ಬಿದ್ದಿದ್ದಾರೆ. ಕೂಡಲೇ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದು ಬಳಿಕ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಮಚಂದ್ರಪ್ಪ ಮೃತಪಟ್ಟಿದ್ದಾರೆ. ಹಲ್ಲೆ ನಡೆಸಿದ ಇಬ್ಬರು ಮಹಿಳೆಯರನ್ನ ಆನೇಕಲ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಏನಾಯ್ತು ಅಂದ್ರೆ ಡೈಲಿ ನಾವು ಗಾಡಿ ಎತ್ತೀನಿ, ಡೈಲಿ 5 ಗಂಟೆಗೆ ಮಾಮೂಲಿ ಎತ್ತೀನ. ಅವಾಗ ನಿಂಬೆಹಣ್ಣು ಇದೆಲ್ಲ ಡೈಲಿ ಮಾಡ್ತಾರ ಅವರು. ಯಾರು? ಅದೇ ಯಾರೋ ಜಗಳ ಪಕ್ಕದ ಮನೆಯವರು. ಡೈಲಿ ಬಾಟ ಮಾತ್ರ ಮಾತಿ ಕುಂಕುಮ ಸಾರ್ಸ ಡೈಲಿ ನೋಡಿ 4 ಗಂಟೆ ಮಾಡ್ತಾರೆ. ಅದನ್ನ ನಮ್ಮ ಓನವರು ಏನ್ ಕೇಳಿದ್ರೆ ಅಂದ್ರೆ ಈ ತರ ಮಾಡ್ಬೇಡ್ರಿ, ಅದ್ ಕಡೆ ಮಾಡ್ಕೋಗ್ರಿ ಅಂತ ಅಂದ್ರು ಅವರು. ಆ ಅಕ್ಕ ಅವ್ರು ಅಂದ್ರು. ಅದ್ ನಾವ್ ಹಿಂಗೆ ಮಾಡ್ತೀರಿ, ನಾವು ಈ ತರನೇ ಮಾಡ್ತೀರಿ, ನಾವು ಏನ್ ಮಾಡ್ಕೋ ಅಂದ್ರು ಅಂತ ಆ ಅಕ್ಕ ಬಂದ್ರು. ಆಮೇಲೆ ಆ ಹುಡುಗಿನೂ ಆ ಹುಡುಗ ಇನ್ನೊಂದು ಅಪ್ಪ ಬಂದು ಅವ್ರ ಅಮ್ಮ ಬಂದು ಆಮೇಲೆ ಹಂಗೆ ಇವರು ಕಿತ್ತಾಡ್ತಾ ಇದ್ರ. ಆಮೇಲೆ ನಮ್ಮ ಓನರ್ ಅಮ್ಮ ಒಂದೇಟು ಹೊಡೆದ್ಬಿಟ್ರು. ಹೊಡೆದಿ ಚತ್ತಾನೆ. ಆಮೇಲೆ ನಮ್ಮ ಓನರ್ ಅಮ್ಮ ಇದ್ಕೊಂಡು ಆ ಹುಡುಗಿನ ಒಂದೇಟು ಹೊಡ್ತು. ನಾವ್ ಇಲ್ಲೇ ಇದ್ರಲ್ಲ. ಆಮೇಲೆ ಇದ್ಕೊಂಡು ಇಬ್ರು ಆ ಹುಡುಗಿನೂ ಆ ಮಗಳು ಜೋರ್ಗಣ ತಲ್ಲಿದು ಎದೆಗೆ ಜೋರ್ಗ ಇಬ್ರು ಒಂದೇ ಸಿಕ್ ತಲ್ಲಿದ್ರ. ಆ ಅಪ್ಪಂಗ ನೋವು ಬಂತು, ಕೆಳಗಡೆ ಬಿದ್ದೋದ್ರು. ಆವಾಗ ಆ ಅಪ್ಪಗ ಎದೆ ನೋಕೇನು ನಿಡಾಣೆ ಕಲ್ಕೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಕಲ್ಲಾಗ್ಯ ಆ ಹೆಂಗಸು ಗುದ್ದಿ ಬಿಟ್ಲು. ಯಾರು? ಇವಾಗ ಸ್ಟೇಷನ್ಗೆ ಹೋಗ್ಯಾಳೆ. ಏನ್ ಹೆಸರು ಮುಂದೆ ಅವಳ್ದ ಪಾರೋನೋ ಏನೋ. ಅಲ್ಲಿ ಇನ್ನ ನೀರಟ್ಟೆಲ್ಲ ದಿಸಿ ತಕೊಂಡೋಗಿ ಅಲ್ಲಿ ಅಟ್ಟೋರು ತ್ಯಾಗಟ್ರಿ ಓದ್ತಾ ಇದ್ಯಾ ಅಟ್ಟು ಬ್ಯಾಡ್ರಿ ಅಂದಿದ್ದರಿ ಕಂತ್ಯ ಸ್ವಾಮಿ. ನಾನು ನನ್ನ ಹೊಡೆದ್ರಂತೆ ಕಲ್ಲಾಗಿ ಹೊಡೆದ್ರು ಅಂತಾರೆ. ನಾನಿರಲ್ಲ ಸ್ವಾಮಿ. ನಿಮ್ ಮಗ ಏನ್ ಕೆಲಸ ಮಾಡ್ತಾ ಇದ್ರು? ಅವ್ರಿಗೆ ಇತ್ತೋ ಇಲ್ಲೋ ನಾನು ನೋಡಿನ.